ಕೋಟಿಗಟ್ಟಲೆ ಆಸ್ತಿ ಇದ್ರೂ ಮಗಳ ಮೊದಲ ಬರ್ತ್ಡೇಗೆ ಕೇಕ್ ತರಲಿಲ್ಲ ದೀಪಿಕಾ ಪಡುಕೋಣೆ. ಸಮಯ ಬೇಗ ಕಳೆಯುತ್ತೆ. ದೀಪಿಕಾ ಪಡುಕೋಣೆ ಮತ್ತು ರಣವೀರ್ ಸಿಂಗ್ ಕಳೆದ ವರ್ಷ ಸೆಪ್ಟೆಂಬರ್ 8ರಂದು ಮೊದಲ ಮಗುವನ್ನು ಸ್ವಾಗತಿಸಿದ್ರು. ಈಗ ಆ ಪುಟ್ಟ ಮಗುವಿಗೆ 1 ವರ್ಷ ಭರ್ತಿಯಾಗಿದೆ. ದೀಪಿಕಾ ಹಾಗೂ ರಣವೀರ್ ಸಿಂಗ್ ತುಂಬಾ ಸರಳವಾಗಿ ಮಗಳ ಮೊದಲ ಬರ್ತ್ಡೇಯನ್ನ ಆಚರಿಸಿದ್ದಾರೆ. ನವೆಂಬರ್ 1, 2024ರಂದು ಅವರು ತಮ್ಮ ಮಗಳ ಮೊದಲ ಲುಕ್ ಮತ್ತು ಇಲ್ಲಿಯವರೆಗೆ ಒಂದೇ ಒಂದು ನೋಟವನ್ನು ಹಂಚಿಕೊಂಡ್ರು. ಹೊಸ ಪೋಷಕರು ಈ ಹೃದಯ ಸ್ಪರ್ಶಿ ಫೋಟೋದೊಂದಿಗೆ ತಮ್ಮ ಪುಟ್ಟ ಮಗುವಿನ ಹೆಸರನ್ನ ಜಗತ್ತಿಗೆ ಪರಿಚಯಿಸಿದ್ರು. ಅದರ ನಂತರ ಕೂಡ ಯಾವುದೇ ಫೋಟೋ ಅವರು ಪೋಸ್ಟ್ ಮಾಡಲಿಲ್ಲ. ಈಗ ತಾಯಿ ದೀಪಿಕಾ ದುವಾ ಅವರ ಮೊದಲ ಹುಟ್ಟುಹಬ್ಬದ ಆಚರಣೆಯ ನೋಟವನ್ನು ಹಂಚಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅವರು ಪೋಸ್ಟ್ ಶೀರ್ಷಿಕೆಯಡಿ ನನ್ನ ಪ್ರೀತಿಯ ಭಾಷೆ, ನನ್ನ ಮಗಳ ಮೊದಲ ಹುಟ್ಟುಹಬ್ಬಕ್ಕೆ ಕೇಕ್ ಬೇಯಿಸೋದು ಅಂತ ಬರೆದಿದ್ದಾರೆ. ಈ ಮೂಲಕ ನಟಿ ಮಗಳ ಬರ್ತ್ಡೇಗೆ ಕೇಕ್ ತಂದಿಲ್ಲ, ತಾವೇ ಬೇಯಿಸಿದ್ದು ಅಂತ ವಿಷಯವನ್ನು ರಿವೀಲ್ ಮಾಡಿದ್ದಾರೆ. ಸ್ಟಾರ್ ನಟಿ, ಉದ್ಯಮಿ ಮತ್ತು ಜಾಗತಿಕ ರಾಯಭಾರಿ ದೀಪಿಕಾ ಪಡುಕೋಣೆ ಕೂಡ ಬೇಕರ್ ಆಗಿದ್ರು ಅಂತ ಯಾರಿಗ್ ಗೊತ್ತು? ನಟಿ ಇತ್ತೀಚೆಗೆ LVMH ಪ್ರಶಸ್ತಿ 2025ರಲ್ಲಿ ಏಕೈಕ ಭಾರತೀಯ ತೀರ್ಪುಗಾರರ ಸದಸ್ಯರಾಗುವ ಮೂಲಕ ಇತಿಹಾಸವನ್ನು ಸೃಷ್ಟಿ ಮಾಡಿದ್ರು. ಅಭಿಮಾನಿಗಳು ಕುತೂಹಲ ಹೊಂದಿದ್ರು. ದೀಪಿಕಾ ಮತ್ತು ರಣವೀರ್ ದುವಾ ಅವರ ಗೌಪ್ಯತೆಯನ್ನ ಕಾಪಾಡುವ ಬಗ್ಗೆ ಸ್ಪಷ್ಟವಾಗಿದ್ದಾರೆ. ದೀಪಿಕಾ ಇತ್ತೀಚೆಗೆ ತಮ್ಮ ಮಗುವಿನ ಮುಖವನ್ನ ಶೀಘ್ರದಲ್ಲೇ ಬಹಿರಂಗಪಡಿಸಲಾಗೋದಿಲ್ಲ ಅಂತ ಹೇಳಿದ್ರು. ಜನ ಮನದಿಂದ ದೂರವಾದ ಬಾಲ್ಯಕ್ಕೆ ಆದ್ಯತೆ ನೀಡಿದ್ದಾರೆ. ಅದರ ಯೋಜನೆಯಂತೆ ವಿಷಯಗಳು ಸರಿಯಾಗಿ ನಡೀಲಿಲ್ಲ. 1 ವಾರದ ಹಿಂದೆ ತಮ್ಮ ಮಗಳು ದುವಾಳ ಮುಖವನ್ನು ತೋರಿಸುವ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಒಪ್ಪಿಗೆ ಇಲ್ಲದೆ ಸೋರಿಕೆಯಾದ ನಂತರ ದೀಪಿಕಾ ಪಡುಕೋಣೆ ಮತ್ತು ರಣವೀರ್ ಸಿಂಗ್ ಆನ್ಲೈನ್ ಚರ್ಚೆಯ ಕೇಂದ್ರ ಬಿಂದುವಾಗಿದ್ರು. ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಚಿತ್ರೀಕರಿಸಲಾದ ಈ ಕ್ಲಿಪ್ನಲ್ಲಿ 1 ವರ್ಷದ ಮಗು ದೀಪಿಕಾಳ ಮಡಿಲಲ್ಲಿ ಕುಳಿತಿರೋದನ್ನ ಸ್ಪಷ್ಟವಾಗಿ ಸೆರೆ ಹಿಡಿಯಲಾಗಿತ್ತು. ವೈರಲ್ ವಿಡಿಯೋದಲ್ಲಿ ದೀಪಿಕಾ ರೆಕಾರ್ಡ್ ಮಾಡುವ ವ್ಯಕ್ತಿಯನ್ನ ನಿಲ್ಲಿಸುವಂತೆ ಕಟ್ಟುನಿಟ್ಟಾಗಿ ಕೇಳ್ತಾ ಇರೋದನ್ನ ಕಾಣಬಹುದು. ಇಲ್ಲಿಯವರೆಗೂ ದುವಾಳನ್ನ ಕ್ಯಾಮ್ರಾಗಳಿಂದ ದೂರವಿಡುವಂತೆ ದಂಪತಿ ಮಾಡಿದ ವಿನಂತಿಯನ್ನ ಪಾಪರಾಜಿಗಳು ಗೌರವಿಸ್ತಾ ಇದ್ರು. ದಂಪತಿ ಒಮ್ಮೆ ತಮ್ಮ ಮಗಳನ್ನ ಭೇಟಿ ಮಾಡಲು ಪಾಪರಾಜಿಯನ್ನ ಮನೆಗೆ ಆಹ್ವಾನಿಸಿದ್ರು. ಅವರು ಅವರ ಚಿತ್ರಗಳನ್ನ ಬಿಡುಗಡೆ ಮಾಡೋದನ್ನ ತಡೆದ್ರು. ರಣವೀರ್ ಮುಂದಿನ ಚಿತ್ರ ದುರಂಧರ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ನಂತರ ಡಾನ್ 3ನಲ್ಲಿ ಕಾಣಿಸಿಕೊಳ್ತಾರೆ. ದೀಪಿಕಾ ಮಾತೃತ್ವ ವಿರಾಮದ ನಂತರ ಅಟ್ಲಿ ಅವರ ಅಲ್ಲು ಅರ್ಜುನ್ ಜೊತೆಗಿನ ಮುಂದಿನ ಚಿತ್ರಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ.